ಭಗವಂತ ಎಲ್ಲ ಕಡೆ ವ್ಯಾಪಿಸಿದಾನೆ, ಎಲ್ಲ ಕಡೆನೂ ಇರ್ತಾನೆ ಅಂತ ಹೇಳಿದೀವಿ. ಅವನನ್ನ ನೋಡೋದಕ್ಕೆ ಸಾಧ್ಯವಾಗಿತ್ತಾ ನಮ್ಮ ಕಣ್ಣಲ್ಲಿ ಖಂಡಿತ. ಭಗವಂತನ? ನಾನು ಇದನ್ನೇ ಹೇಳ್ತಾ ಇರುವಂಥದ್ದು. ನಮ್ಮ ಅಸ್ತಿತ್ವ ನಮಗೆ ಅರ್ಥವಾದರೆ ಭಗವಂತನ ಅಸ್ತಿತ್ವ ನಮ್ಗೆ ಅರ್ಥ ಆಗುತ್ತೆ. ನಾವು ಭಗವಂತನ ಅಸ್ತಿತ್ವವನ್ನು ನೋಡ್ತಾನೆ ಹೊರಗಡೆ ನೋಡ್ತಾ ಇದ್ದೀವಿ ಹೊತ್ತು ನಮ್ಮ ಅಸ್ತಿತ್ವ ನಾವು ಕಂಡುಕೊಳ್ತಾ ಇಲ್ಲ. ನಮ್ಮ ಅಸ್ತಿತ್ವ ಕಂಡುಕೋಬೇಕು ಅಂದರೆ ಭಕ್ತಿ, ಧ್ಯಾನ, ಕೆಲವು ಕ್ರಿಯೆಗಳಿಂದ ನಾವು ನೋಡ್ಕೋಬೇಕಾಗುತ್ತೆ. ನಾನು ಆವಾಗಲೇ ಹೇಳಿದ ಹಾಗೆ ಆರಂಭಿಕನಿಗೆ ಇದರ ಅವಶ್ಯಕತೆ ಇದೆ. ಆದರೆ ವಿಗ್ರಹ ಆರಾಧನೆ ಅಂತಿಮ ಗುರಿ ಆಗಬಾರ್ದು. ವಿಗ್ರಹವನ್ನು ನೋಡಿದಂಥವನು ವಿರಾಟ ಸ್ವರೂಪವನ್ನು ನೋಡುವಂಥ ಸಮರ್ಥ ಆಗಬೇಕು. ಹಾಗಾಗಿ ವಿಗ್ರಹ, ಅವನಿಗೊಂದು ನೆರಳು, ಅವನಿಗೊಂದು ಗುಡಿ, ಅವನಿಗೊಂದು ಮಂತ್ರ, ಇದೆಲ್ಲ ಸಹ ಮಾಡಿದ್ದೀವಿ. ಯಾಕೆಂದರೆ ಗಣಶಕ್ತಿಗಳಂದರೆ ಇಡೀ ವಿಶ್ವದಲ್ಲಿ ಗಣಶಕ್ತಿಗಳು ಹಬ್ಬಿದೆ. ಆಗ ಗಣಶಕ್ತಿಗಳು ನೋಡಬೇಕು ಅಂದರೆ ಹೊರಗಣ್ಣಿಂದ ನೋಡಲಿಕ್ಕೆ ಈ ಸ್ಥೂಲ ರೂಪ ಅಷ್ಟೇ ಕಾಣಿಸುತ್ತೆ. ಸ್ಥೂಲ ರೂಪ ನಿಮಗೆ ಕಾಣಿಸ್ಬೇಕಂತ ಅಂದರೆ ನಿಮಗೆ ಸೂಕ್ಷ್ಮ ರೂಪಕ್ಕೆ ಹೋಗಬೇಕು. ಅದಕ್ಕೆ ಕುಂಡಲಿನಿ ಜಾಗೃತ ಆಗಬೇಕು. ಕುಂಡಲಿನಿಯಲ್ಲಿ ಅಷ್ಟು ಶಕ್ತಿ ಇದೆ. ಅದು ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆಯೂ ಸಹ ಮಾತಾಡೋಣ. ತುಂಬ ದೈವತ್ವ ಅಂದರೆ ನಾನು ಹೇಳಿದ್ನಲ್ಲ, ಅದು ನಂಬಿಕೆಯೂ ಹೌದು, ಮೂಢನಂಬಿಕೆಯೂ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಆಚಾರ ಇದ್ದರೆ ಸರಿ, ಅನಾಚಾರಗಳು ನಡೆದ್ರೆ, ಈಗ ವಿಗ್ರಹಗಳು ಮಾಡುವಂಥದ್ದು, ವಿಗ್ರಹಗಳನ್ನ ಒಡೆಯೋರು ಇವರೇ, ಮಾಡೋರು ಇವರೇ, ವಿಗ್ರಹಕ್ಕೆ ಜೀವ ಕೊಡೋರು ಇವರೇ, ಅಲಂಕಾರ ಮಾಡೋರು ಇವರೇ, ಗುಡಿ ಗೋಪುರಗಳು ಕಟ್ಟೋರು ಇವರೇ, ಮಂತ್ರಗಳು ಹೇಳೋರು ಇವರೇ, ಮತ್ತು ಮಡಿ ಮೈಲ್ಗೆ ಸೂತಕ ಜಾತಕ ಇದೆಲ್ಲ ಹೇಳೋರು. ಭಗವಂತ ಇದನ್ನೆಲ್ಲ ಮೀರಿದ್ದಾನೆ. ಇದರ ಕಲ್ಪನೆ ಒಂದು ಭಾಗದಲ್ಲಿ ನೋಡಿ, ಅಪ್ರತಿಮಾ ಸ್ವರೂಪಂ ಅನ್ನತ್ತೆ ವೇದಗಳು. ಅಪ್ರತಿಮಾ ಸ್ವರೂಪಂ ಅಂತ ಹೇಳಿದ್ರೆ ವಿಗ್ರಹನೇ ಇಲ್ಲ. ಆದರೂ ಆಗಮಶಾಸ್ತ್ರದಲ್ಲಿ ಅವನಿಗೊಂದು ಆಕಾರವನ್ನು ಕೊಟ್ಟು ಅವನನ್ನು ಪೂಜೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಕೇವಲ ಭೂಮಿಯಲ್ಲಿ ಅಷ್ಟೇ ಭಗವಂತನಿಲ್ಲ, ನಮ್ಮ ಸೌರಮಂಡಲದಲ್ಲಿ ಅಷ್ಟೇ ಭಗವಂತ ಇದ್ದಾನೆ. ಬ್ರಹ್ಮಾಂಡಗಳನ್ನು ಹೊರತಾಗಿ ತುಂಬ ವ್ಯಾಪಿಸಿದ್ದಾನೆ ಭಗವಂತ. ಹಾಗಾಗಿ ಅವಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ಕರಿತೀವಿ. ಅವಳ ಬೆನ್ನು ಹುರಿನಲ್ಲಿ 9 ಶಕ್ತಿಗಳಿದೆ. ಆ 9 ಶಕ್ತಿ ಎಷ್ಟು ದೊಡ್ಡವಳಿದ್ದಾಳೆ ಅವಳು ಅಂತಂದರೆ, 9,000 ಕೋಟಿ ಬ್ರಹ್ಮಾಂಡಗಳನ್ನು ಸೇರಿಸಿದ್ರೆ ಅವಳ ಒಂದು ಬೆನ್ನು ಹುರಿ ಆಗುತ್ತೆ. 9 ಅಂದರೆ ಒಂದು ಬ್ರಹ್ಮಾಂಡ ಆಗಬೇಕು ಅಂದರೆ ಸಾವಿರಾರು ಮಿಲ್ಕಿ ವೇಗಳು, ಗ್ಯಾಲಕ್ಸಿಗಳು ಸೇರಬೇಕು. ಅಷ್ಟು ಕೋಟಿ ಸೇರಿದ್ರೆ ಒಂದು ಬ್ರಹ್ಮಾಂಡ ಆಗುತ್ತೆ. ಆ ಥರದ್ದು 9,000 ಕೋಟಿ ಬ್ರಹ್ಮಾಂಡಗಳನ್ನು ಸೇರಿಸಿದ್ರೆ ಜಗನ್ಮಾತೆ ತಾಯಿ ರಾಜರಾಜೇಶ್ವರಿಯ ಕೇವಲ ಒಂದು ಬೆನ್ನು ಹುರಿ ಆಗುತ್ತೆ. ಅದನ್ನು ಹೊರತುಪಡಿಸಿ ಅವಳು ಇನ್ನೆಷ್ಟು ದೊಡ್ಡವಳಿದ್ದಾಳೆ. ಈ ಚೈತನ್ಯ ಎಲ್ಲ ನಾವು ನೋಡಬೇಕು ಅಂತ ಹೇಳಿದ್ರೆ ಕೇವಲ ವಿಗ್ರಹದಿಂದ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಅದನ್ನು ಹೇಳಿದೆ, ವಿಗ್ರಹ ಅನ್ನೋ ಒಂದು ಆರಂಭಿಕ ಸಾಧಕನಿಗೆ ಒಂದು ಏನು ಹೇಳ್ತಾರೆ, ಆರಂಭಿಕ ಅಂತ ಅಷ್ಟೇ. ಆದರೆ ವಿಗ್ರಹವೇ ಅಂತಿಮ ಗುರಿಯಲ್ಲ. ಸೊ ಅದರಲ್ಲಿರುವಂಥ ಚೈತನ್ಯ ಶಕ್ತಿಯನ್ನು ಕಂಡುಕೊಂಡು ತಾನಾಗಾದರೆ ಅದಕ್ಕೆ ಬ್ರಹ್ಮತ್ವ ಅಂತ ಕರೀತಾರೆ. ಬ್ರಹ್ಮತ್ವ ಅಂದರೆ ಬ್ರಹ್ಮತ್ವವನ್ನು ತಿಳಿದವನು ಬ್ರಹ್ಮಜ್ಞಾನಿ ಆಗ್ತಾನೆ ಅಂತ. ಏನು ಬ್ರಹ್ಮತ್ವ ಅಂದರೆ ಏನು? ಆ ಬ್ರಹ್ಮ ಅಂದರೆ ಯಾರು? ಪ್ರಜಾಪತಿ ಅಂದರೆ ಯಾರು? ಇವೆಷ್ಟೋ ನಮಗೆ ವಿಚಾರಗಳು ನಮ್ಗೆ ಎಷ್ಟೋ ಗೊತ್ತೇ ಇಲ್ಲ ಅಲ್ವಾ? ಬ್ರಹ್ಮನ್ ಅಂದರೆ ಎಲ್ಲ ಜೀವರಾಶಿಗಳ ತಂದೆ, ಅವನಿಗೆ ಬ್ರಹ್ಮನ್ ಅಂತ ಕರೀತಾರೆ. ಅದಕ್ಕೆ ಈ ಬ್ರಹ್ಮಾಂಡ ಏನಿದೆ, ಬ್ರಹ್ಮಾಂಡ ಉತ್ಪತ್ತಿ ಆಗಿಲ್ಲ, ಬ್ರಹ್ಮನಿಂದ ಪ್ರಕ್ಷೇಪಿಸಲ್ಪಟ್ಟಿದೆ. ಅಂದರೆ ಬ್ರಹ್ಮ ಉತ್ಪತ್ತಿ ಮಾಡಿರುವಂಥದ್ದು. ಹಾಗಾಗಿ ಈ ಬ್ರಹ್ಮನ ಚೈತನ್ಯ ಏನಿದೆ, ಆ ಬ್ರಹ್ಮ ಚೈತನ್ಯವನ್ನು ನಾವು ತಿಳ್ಕೊಬೇಕಾಗುತ್ತೆ. ಇದರಲ್ಲೂ ಸಹ ನಿಮಗೆ ಬ್ರಹ್ಮ ಚೈತನ್ಯದಲ್ಲಿ ಒಂದು ಚೈತನ್ಯ ಅದನ್ನು ಪ್ರಾಣ ಅಂತ ಕರೀತಾರೆ, ಇನ್ನೊಂದು ರೈ ಅಂದರೆ ಭೌತ ವಸ್ತು. ಇವೆರಡರ ಸಮ್ಮಿಲನವೇ ಜೀವಶಕ್ತಿ. ಈ ಜೀವಶಕ್ತಿ ಕಂಡುಕೊಳ್ಳೋದು ಹೇಗೆ? ಇದೆಲ್ಲ ಹೇಗೆ ಬಂತು? ನಾವು ಹೊರಗಡೆ ಏನೇನೋ ಪೂಜೆ ಮಾಡ್ಕೊಂಡ್ಬರ್ತೀವಿ, ಏನೇನೋ ವಿಗ್ರಹಗಳು ಇಡ್ತೀವಿ, ಅದಕ್ಕೊಂದು ಅಲಂಕಾರ, ಈ ಥರದ್ದೆಲ್ಲ ಮಾಡ್ತೀವಿ. ಅದಕ್ಕೆ ನಮ್ಮಲ್ಲಿರುವಂಥ ದೈವಶಕ್ತಿಗೆ ನಾವು ಅಲಂಕಾರ ಮಾಡ್ಕೋಬೇಕು. ಅಲಂಕಾರ ಅಥವಾ ಪೂಜೆ ಅಂದರೆ ಧೂಪ ದೀಪ ನೈವೇದ್ಯಗಳ ಏನು ಹೇಳ್ತೀವಿ ಕ್ರಿಯೆ ಅಲ್ಲ. ಆಂತರಿಕವಾಗಿ ಭಗವಂತನನ್ನು ಜಾಗೃತಗೊಳಿಸ್ಕೊಳ್ಳುವಂಥದ್ದು ಅದು ದೈವಶಕ್ತಿ. ಆ ದೈವಶಕ್ತಿ ನೋಡಬೇಕು ಅಂದರೆ ನೀವು ಒಬ್ಬ ಒಳ್ಳೆಯ ಗುರುವಿನ, ಸಶಕ್ತ ಗುರುವಿನ ಸಾಂಗತ್ಯದಲ್ಲಿ ಮಾತ್ರ ಇದರ ನಿಮಗೆ ಲಭ್ಯತೆ ಸಿಗುತ್ತೆ. ಇದನ್ನು ಹೊರತಾಗಿ ದೇವರುಗಳಂದರೆ ಅಲ್ಲಿ ಹೋಗು, ಇಲ್ಲಿ ಹೋಗು, ಆ ಪೂಜೆ ಮಾಡಿಸು, ಈ ಪೂಜೆ ಮಾಡಿಸು, ಅಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ದೇವರು ಅಂತೀರ? ಇಡೀ ಬ್ರಹ್ಮಾಂಡಗಳಲ್ಲಿ, ನಮ್ಮ ಕೋಟಿ ಬ್ರಹ್ಮಾಂಡಗಳಲ್ಲಿ ಭೂಮಿ ಅನ್ನುವಂಥದ್ದು ಏನಿದೆ, ಸಣ್ಣ ಅಣು ಸಹ ಇಲ್ಲ ಅಲ್ವಾ? ಈ ಸಣ್ಣ ಅಣುವಿನಲ್ಲಿ ಅಂದರೆ ನಾವು ಬದುಕ್ತಾ ಇರುವಂಥ ಭೂಮಿಯಲ್ಲಿ 70 ಭಾಗ ಸಮುದ್ರವೇ ಇದೆ. ಇನ್ನಿರೋದು ಕಾಲ್ಭಾಗ ಲ್ಯಾಂಡ್. ಆ ಕಾಲ್ಭಾಗದಲ್ಲಿ ನೀವು ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ, ಅಲ್ಲಿ ದೇವರಿದ್ದಾನೆ, ಇಲ್ಲಿ ದೇವರಿದ್ದಾನೆ ಅಂದರೆ ಹಾಗಾದರೆ ಭೂಮಿನಲ್ಲೇ ದೇವರಿರೋದಾ? ಬ್ರಹ್ಮಾಂಡಗಳನ್ನು ವ್ಯಾಪಿಸಿದ್ದಾನೆ. ನಮ್ಮ ಸೋಲಾರ್ ಗ್ಯಾಲಕ್ಸಿ ಏನು ನಾವು ನೋಡ್ತಾ ಇದ್ದೀವಿ, ಆ ಸೋಲಾರ್ ಗ್ಯಾಲಕ್ಸಿ ಥರದ್ದು ಕೋಟ್ಯಾಂತರ ಇದೆ.
ಹಾಗಾದ್ರೆ ನಾವು ಭಗವಂತನ ಕಲ್ಪನೆ ಇದು ಹೀಗಿದ್ದಾನೆ ಅಂತ ಅನ್ಕೊಂಡ್ರೆ ಇನ್ನು ಬೇರೆ ಬೇರೆ ಗ್ರಹಗಳಲ್ಲಿ ಭಗವಂತನ ಕಲ್ಪನೆ ಅವ್ರು ಹೇಗೆ ಇಟ್ಕೊಂಡಿರೋಣ? ಹೌದು. ನಾವು ವಾಸ್ತವಿಕ ಚಿತ್ರಣ ಮಾತಾಡೋಣ ಅಲ್ವಾ? ಹಾಗಾಗಿ ನಾವು ವಿಗ್ರಹಗಳನ್ನೇ ನೀವು ಆರಾಧನೆ ಮಾಡ್ಕೊಂಬಂದ್ರೆ ಬ್ರಹ್ಮಾಂಡದ ಬ್ರಹ್ಮ ಚೈತನ್ಯವನ್ನು ಕಂಡುಕೊಳ್ಳೋದು ಯಾವಾಗ ನಾವು ಅಲ್ವಾ? ಹಾಗಾಗಿ ಬ್ರಹ್ಮತ್ವವನ್ನು ಅರಿಯೋಣ. ಬ್ರಹ್ಮತ್ವ ಅರ್ಥ ಆದರೆ ನೀವು ಬ್ರಹ್ಮನಾಗ್ತೀರಾ. ಅದಕ್ಕೆ ಬ್ರಹ್ಮತ್ವ ಅರಿತವನು ಬ್ರಾಹ್ಮಣ. ಬ್ರಾಹ್ಮಣ ಅನ್ನುವಂಥದ್ದು ಅದು ಒಂದು ಜಾತಿ ಅಲ್ಲ, ಅದು ವರ್ಗ ಪಂಗಡ ಇವ್ಯಾವುದೂ ಅಲ್ಲ. ಬ್ರಹ್ಮಜ್ಞಾನ ಅರಿತವನು ಬ್ರಾಹ್ಮಣ. ಬ್ರಹ್ಮಜ್ಞಾನೇತ್ ಇತಿ ಬ್ರಾಹ್ಮಣ ಅನ್ನುತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಯಾರು ಇಲ್ಲಿ ನಿಕೃಷ್ಟರು ಅಥವಾ ಅನಿಷ್ಟರು ಅಂತ ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಸಹ ಭಗವಂತ ತನ್ನದೇ ಆದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಯಾರೂ ಸಹ ಇಲ್ಲಿ ನಿಕೃಷ್ಟರಲ್ಲ. ಅದಕ್ಕೆ ಅಮಂತ್ರಂ ಅಕ್ಷರಂ ನಾಸ್ತಿ ಅಂತಾರೆ. ಅಯೋಗ್ಯೋ ಪುರುಷೋ ನಾಸ್ತಿ ಅಂತಾರೆ. ಅಯೋಗ್ಯೋ ಪುರುಷೋ ನಾಸ್ತಿ ಅಂತ ಹೇಳಿದ್ರೆ ಇಲ್ಲಿ ಅಯೋಗ್ಯ ಆಗಿರುವಂಥ ಯಾವ ವ್ಯಕ್ತಿಗಳು ಇಲ್ಲ. ಎಲ್ಲರೂ ಸಹ ಕೆಲಸಕ್ಕೆ ಬರ್ತಾರೆ, ಎಲ್ಲರೂ ಸಹ ಯೋಗ್ಯ ಆಗಿದ್ದಾರೆ. ನಾವು ಮಾತನಾಡುವಂಥ ಪ್ರತಿಯೊಂದು ಅಕ್ಷರವೂ ಸಹ ಮಂತ್ರಗಳು. ಅದಕ್ಕೆ ಅಮಂತ್ರಂ ಅಕ್ಷರಂ ನಾಸ್ತಿ ಅಂತ ಕರೀತಾರೆ. ಹಾಗಾಗಿ ನಾವು ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ಕೇಳಬೇಕು, ಭಗವಂತ ಯಾರು ಅಂತ ತಿಳ್ಕೊಬೇಕು, ನಮ್ಮನ್ನು ನಾವು ಯಾರು ಅಂತ ತಿಳ್ಕೊಬೇಕು, ನಮ್ಮಲ್ಲಿರೋ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಹೀಗಿದ್ದಾಗ ಮಾತ್ರ ನಾವು ಭಗವಂತನ ಕಾಣಲಿಕ್ಕೆ ಸಾಧ್ಯ. ಹೊರತು ಹೊರಮುಖವಾಗಿ ಹೊರಜಗತ್ತಲ್ಲಿ ಭಗವಂತನ ಹುಡುಕ್ತೀನಿ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಆರಾಧನೆಯ ಭಾಗವಾಗಿ ಅಷ್ಟೇ ನಾವು ವಿಗ್ರಹವನ್ನು ಮಾಡಿದ್ದೀವಿ. ವಿಗ್ರಹ ಮಾಡಿಕೊಂಡು ಬಟ್ ವಿಗ್ರಹನೇ ಪೂರ್ತಿ ಜೀವನ ಆದರೆ ನೀವು ವಾಸ್ತವಿಕ ಭಗವಂತನ ಹೇಗೆ ನೋಡ್ತೀರಾ? ವಿರಾಟ ಸ್ವರೂಪವನ್ನು ಹೇಗೆ ನೋಡ್ತೀರಾ? ಅದನ್ನು ಕಂಡುಕೊಳ್ಳಿ ಅಲ್ಲ. ದೈವ ಅನ್ನುವಂಥದ್ದು ಕೇವಲ ನಮ್ಮ ಮನುಷ್ಯರಿಗಲ್ಲ, ಇಡೀ ಚರಾಚರಗಳಿಗೆ, ಜೀವ ಸಂಕುಲಕ್ಕೆ ಅದು ಚೈತನ್ಯ ಶಕ್ತಿಯಾಗಿದೆ. ಇವತ್ತು ನಿಮಗೆ ಭಗವಂತನ ತೋರಿಸ್ತೀನಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಬಾಬಾಗಳು ಹುಟ್ಟಿದ್ದಾರೆ, ಪವಾಡ ಪುರುಷರು ಅಂತ ಶುರುವಾಗಿದ್ದಾರೆ. ನಾವು ವಾಸ್ತವ ಮಾತಾಡೋಣ ಈ ವಿಚಾರಗಳನ್ನೆಲ್ಲ. ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ, ಇಲ್ಲಿ ಹೋಗಿ ಒಳ್ಳೇದಾಗುತ್ತೆ, ಆ ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ, ಈ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ಯಾವ ಪೂಜೆಯನ್ನು ಮಾಡಿಸ್ತೀರಾ ಅಲ್ವಾ? ನಾವು ನಮ್ಮನ್ನು ಕಂಡುಕೊಳ್ಳದೆ ಇದ್ದರೆ ನಮ್ಮನ್ನು ಅಂದರೆ ಜನರನ್ನು ಬೇರೆ ಮಾರ್ಗಕ್ಕೆ ತಗೊಂಡೋಗಿ ನಿಮಗೆ ಹುಚ್ಚೆಬ್ಬಿಸಿ ಬೇರೆ ಬೇರೆ ಕ್ರಿಯೆಗಳನ್ನ ಮಾಡ್ತೀವಿ. ಅದನ್ನು ಮಾಡಿ ಇದನ್ನು ಮಾಡಿ ಹೇಳುವಂಥವ್ರು ತುಂಬ ಜನನೇ ಇದ್ದಾರೆ. ನಾವು ಅದಕ್ಕೆ ಮರಳಾಗಬಾರದು. ನಾನೇ ದೇವರು ಅಂತ ಹೇಳ್ಕೊಳ್ಳೋರು ಇದ್ದಾರೆ, ದೇವರ ಸ್ವರೂಪ ನಾನು ಅಂತ ಹೇಳ್ಕೊಳ್ಳೋರು ಇದ್ದಾರೆ. ಜನರು ಅವ್ರನ್ನ ಅವರ ಅನುಯಾಯಿಗಳು ಎಲ್ಲ ಉಟ್ಕೊತಾರೆ. ಹೀಗೆಲ್ಲ ಇಲ್ಲ. ಅದಕ್ಕೆ ತನ್ನನ್ನು ತಾನು ಕಂಡ್ಕೋಬೇಕು. ಯಾವತ್ತು ತನ್ನನ್ನು ಕಂಡುಕೊಂಡಾಗ ಮಾತ್ರ, ತನ್ನ ಗೊತ್ತಾದಾಗ ಮಾತ್ರ ಭಗವಂತನ ತನ ಗೊತ್ತಾಗುತ್ತೆ. ಅಂದರೆ ನಮ್ಮ ಅಸ್ತಿತ್ವ ನಮಗೆ ಅರ್ಥ ಆದರೆ ಮಾತ್ರ ಭಗವಂತನ ಅಸ್ತಿತ್ವ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಭಗವಂತನ ನಮ್ಮನ್ನೇ ಕಂಡುಕೊಳ್ಳೋಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು.